ಈ ರಂಗಭೂಮಿಗೆ ಬಹುದೊಡ್ಡ ಇತಿಹಾಸ ನಿಮಗೆ ತಿಳಿದಿಲ್ಲದೆ ಇರೋದಂಥದ್ದು ಏನೂ ಇಲ್ಲ. ನಾವೆಲ್ಲ ಸಣ್ಣವರಾಗಿದ್ದಾಗ ಗುಬ್ಬಿ ವೀರಣ್ಣವ್ರನ್ನ, ಗರುಡ ಸದಾಶಿವರಾಯರನ್ನ, ಆರ್ ನಾಗೇಂದ್ರಾಯರನ್ನ ಇಂಥವ್ರನ್ನೆಲ್ಲನೂ ರಂಗಭೂಮಿಯ ಮೇಲೆ ನೋಡಿದವರು ನಾವು. ಅದರಲ್ಲೂ ನನ್ನ 7-8 ವರ್ಷದಲ್ಲಿ ಗರುಡ ಸದಾಶಿವರಾಯರ ಸಾಮ್ರಾಟ್ ಅಶೋಕ ನಾಟಕದಲ್ಲಿ ನಾನು ಅಶೋಕದ ಮಗನ ಪಾತ್ರವನ್ನ ಕೆಲವು ನಿಮಿಷಗಳ ಕಾಲ ಮಾಡಿದ್ದು ನನಗೆ ನೆನಪಿದೆ. ಅಶೋಕ ಯುದ್ಧಕ್ಕೆ ಹೋಗಬಾರದು ಅಂತ ಹೇಳಿ ಅಶೋಕನ ಕಾಲನ್ನು ಹಿಡಿಯೋ ಸಂದರ್ಭ ಹಿಡಿದಿದ್ದೆ. ಆತನ ಶೂಸ್ ಕೈಗೆ ಬಂತು, ನನ್ನ ಕೈಗೆ ರಾಜ ಹಾಕೊಂಡಿದ್ದ ಶೂಸು. ನನಗೆ ಆಶ್ಚರ್ಯ, ಎಷ್ಟು ಚೆನ್ನಾಗಿದೆ ಇದು, ಈ ಶೂಸು. ರಾಜನಾದವ್ರು ಎಲ್ಲರಿಗೂ ಈ ಶೂಸ್ ಸಿಗತ್ತಾ? ನಾ ಸಣ್ಣವನು ಆ ದಿವಸದಲ್ಲಿ. ಮಾರನೇ ದಿವಸ ಪಾಪ ಹರಿದೋಗಿರೋ ಬನೀನು, ಹರಿದೋಗಿರೋ ಶರ್ಟ್ ಹಾಕೊಂಡು ನಮ್ಮೂರ ಕೆರೆಯಲ್ಲಿ ಸಾಮ್ರಾಟ್ ಅಶೋಕನ ಪಾತ್ರ ಮಾಡ್ತಿದ್ದವ್ರು ಈಜೊಡಿತಾ ಇದ್ರು ಪಾಪ. ಅದನ್ನ ನೆನೆಸ್ಕೊಂಡಾಗ ಅವತ್ತಿನ ರಂಗಭೂಮಿಗೂ ಇವತ್ತಿನ ರಂಗಭೂಮಿಗೂ ಬಹಳಷ್ಟು ವ್ಯತ್ಯಾಸವಿದೆ. ಮತ್ತೆ ಈ ಪರಂಪರಾ ರಂಗ ಪುರಸ್ಕಾರ ಪ್ರದಾನದಲ್ಲಿ ನನ್ನನ್ನು ಆರಿಸ್ಕೊಂಡಿದ್ದು ನನಗೆ ಬಹಳ ಸಂತೋಷ ತಂದಿದೆ. ನಾನು 1971ನೇ ಇಸ್ವಿಯಿಂದ ಆಕಾಶವಾಣಿ ಕಲಾವಿದ. ಅಣ್ಣವ್ರ ಜೊತೆಗೆ ಚಿನ್ನಪ್ಪನವರು ಅಂತ ಒಬ್ರು ಇದ್ರು, ಒಳ್ಳೆಯ ರಂಗ ನಟರು. ಅವರು ಜಿ.ವಿ. ಶಿವಾನಂದರು, ಬಿ.ಎಸ್. ರಾಮರಾಯರು, ಬಿ.ಎಸ್. ನಾರಾಯಣರಾಯರು, ಜ್ಯೋತ್ಸ್ನಾ ಕಾಮತ್ರು, ಯಮುನಾ ಮೂರ್ತಿಯವರು, ಇಂಥ ಮಹಾನ್ ಒಬ್ಬರಿಗಿಂತ ಒಬ್ಬರು ಶ್ರೇಷ್ಠ ನಟರು. ಇಂಥವ್ರ ಜೊತೆಯಲ್ಲಿ ನನಗೂ ಕೂಡ ಆ ಧ್ವನಿಯನ್ನ ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು ಆಕಾಶವಾಣಿ. ನಾನು ಋಣಿ. ರಾಮಣ್ಣವರು ನಾನು ಸುಮಾರು 20-30 ವರ್ಷದಿಂದ ಆಕಾಶವಾಣಿ ಕಲಾವಿದರು. ಧ್ವನಿ ಹೇಗಿರಬೇಕು ಅನ್ನೋದನ್ನ ನಮಗೆ ಆಕಾಶವಾಣಿ ಹೇಳಿಕೊಡುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಬರಹಗಾರರಿಂದ ಹಿಡಿದು, ಸೈಡ್ ವಿಂಗ್ಸ್ ಕಟ್ಟೋರಿಂದ ಹಿಡಿದು, ಸ್ಟೇಜಿನ ಹಿಂಭಾಗದಲ್ಲಿ ಕೆಲಸ ಮಾಡೋರಿಂದ ಹಿಡಿದು, ಇವರೆಲ್ಲರ ಶ್ರಮ ಇದ್ದಿದ್ದಕ್ಕೆ ಇವತ್ತು ಆ ರಂಗಭೂಮಿಗೆ ಅಂಥ ಒಳ್ಳೆ ಹೆಸರು ಇರೋದು. ನಂಗೆ ಸಿಕ್ಕಿರೋ ಸಮಯ ಬಹಳ ಕಡಿಮೆ. ಅದರಲ್ಲಿ ಒಂದು ಪ್ರಸಂಗವನ್ನು ನಿಮ್ಗೆ ಹೇಳ್ತೀನಿ. ಎನ್.ಎಸ್. ರಾಯರು ಅಂತ ಕೇಳಿರ್ಬೇಕು ನೀವು. ಅವರು ಬರೆದಂಥ ರಾವಣ, ವರಭ್ರಷ್ಟ ರಾವಣ ಅಂತ ಹೇಳಿ, ಅದರಲ್ಲಿ ನಾನು ಮಾಡ್ತಾ ಇದ್ದೆ ಆ ಕ್ಯಾರೆಕ್ಟರ್ನ. ಒಬ್ಬ ಬರವಣಿಗೆ ಬರೀತಕ್ಕಂಥವನು ಎಷ್ಟು ಶ್ರೇಷ್ಠವಾಗಿ ಬರೀಬಲ್ಲ ಅನ್ನೋದಕ್ಕೆ ಆ ನಾಟಕದ ಒಂದು ಉದಾಹರಣೆಯನ್ನು 2 ಮಾತುಗಳಲ್ಲಿ ಹೇಳ್ತೀನಿ. ವಿಶ್ವರಂಗ ಭೂಮಿ ದಿನಾಚರಣೆ ಆದ್ದರಿಂದ 2 ನಿಮಿಷ. ಅಖಂಡ ಅವನಿ ಮಂಡಲ ದಿಗ್ವಿಜಯದ ದಂಡಯಾತ್ರೆಯಲ್ಲಿ ಮುಖಂಡರಾಗಿ ನಿಂತು ಗಂಡು ಗಲಿವರಿ ದಂಡವನ್ನೇ ಅಖಂಡಲಗೈದು ಈ ಭೂಮಂಡಲದ ಆಳ್ವಿಕೆಯ ದಂಡವನ್ನು ಈ ದೋರ್ದಂಡನ ಹಸ್ತಪೀಠ ಕುಪ್ಪಿಸಿದ ಮಹಾಮಂಡಲಾಧೀಶ್ವರರೇ, ಅಂಕಧೀರರೆಂಬ ಬಿರುದು ಹೊತ್ತು ಲಂಕಾ ಸಾಮ್ರಾಜ್ಯದ ಭದ್ರ ಭವಿಷ್ಯತ್ ಭವನಕ್ಕೆ ಭದ್ರ ಅಡಿಪೀಠದಂತಿರುವ ನನ್ನ ಅಭಿಮಾನದ ಅನುಚರರಾದ ವಿಭೀಷಣ ಕುಂಭಕರ್ಣಾದಿಗಳೇ, ಸಮರದಲ್ಲಿ ಸೂಕ್ತ ಸಲಹೆ ಇತ್ತು ಮಾರ್ಗದರ್ಶಕರಾದ ಅಮಾತ್ಯ ರಕ್ತ ಪ್ರಹಸ್ತ ಮಹೋದಯರೇ, ಇಂದು ನಿಮ್ಮೆಲ್ಲರ ನಿಸ್ವಾರ್ಥ ನಿಷ್ಠೆಯಿಂದಲೂ ನಿಷ್ಕಾಮ ಕೈಂಕರ್ಯದಿಂದಲೂ ವಿಶ್ವಪತಿ ವಿಶಾಕ್ಷ ವಿರೂಪಾಕ್ಷನ ಕರುಣಾಮಯ ಅಕ್ಷಯ ಕಟಾಕ್ಷದಿಂದಲೂ ಅವಿಚ್ಛಿನ್ನ ಶಿವಶರಣ ಅಖಂಡ ಸೈಕದ ಲಿಂಗಾರ್ಚನೆಯ ಶ್ರೀರಕ್ಷೆಯಿಂದಲೂ ನಮ್ಮ ದಿಗ್ವಿಜಯದ ದೀರ್ಘದಂಡ ಯಾತ್ರೆ ಆಪ್ತಿಕರವಾಗಿ ಪರಿಸಮಾಪ್ತಿಯಾಯಿತು. ನಮ್ಮ ಮುಂದಿನ ಪಯಣ ದೇವೇಂದ್ರನ ಅಮರಾವತಿಯತ್ತ. ಯಾಕಿದನ್ನು ಹೇಳಿದೆ ಅಂದ್ರೆ ಭಾಷೆ, ಆ ಧ್ವನಿ, ಆಕಾಶವಾಣಿ ಮತ್ತು ಬರವಣಿಗೆ ಬರ್ಕೊಂಡಂಥವರು ಅದನ್ನ ಅಭಿನಯಕ್ಕೆ ನಮ್ಗೆ ಬೇಕಾದಂಥ ಈ ಮೈಕಾಸುರನನ್ನು ಕೊಟ್ಟವರು ಎಷ್ಟೊಂದು ಜನ ನಮ್ಮ ಹಿಂದೆ ಕೆಲಸ ಮಾಡಿದ್ರು. ಅವರೆಲ್ಲರಿಗೂ ವಿಶ್ವರಂಗ ಭೂಮಿಯ ಈ ಸಂದರ್ಭದಲ್ಲಿ, ದಿನಾಚರಣೆಯ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಅರ್ಪಿಸೋದು ಬಿಟ್ಟರೆ ಇನ್ನೇನು ನಮ್ಗೆ ಗೊತ್ತಿಲ್ಲ. ಹಾಗಾಗಿ ನನಗೆ ಸಿಕ್ಕಂತ ಕಡಿಮೆ ಅವಕಾಶದಲ್ಲಿ ಹೆಚ್ಚು ಮಾತನಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಜೀವನೋಪಾಯದ ಶಿಕ್ಷಣವನ್ನು ನಾವು ನಮ್ಮ ಮಕ್ಕಳು ಕೊಡ್ತಾ ಇದ್ದೀವಿ. ಜೀವನ ಸಾರ್ಥಕತೆಯ ಶಿಕ್ಷಣವನ್ನು ಮಕ್ಕಳು ಕೊಡಬೇಕು. ಒಬ್ಬ ಇಂಜಿನಿಯರ್ ಆಗಲಿ, ಒಬ್ಬ ಡಾಕ್ಟರ್ ಆಗಲಿ ಇವತ್ತಿನ ದಿವಸ ಅಪ್ರಸ್ತುತವಾಗ್ತಾರೆ. ಯಾಕೆ ಅಂತಂದ್ರೆ
ಮನಸ್ಸಿನ ನೆಮ್ಮದಿಯನ್ನ ಕಳ್ಕೊಳ್ತಕ್ಕಂಥ ಪ್ರಸಂಗಗಳು ಇವತ್ತು ಹೆಚ್ಚಿಗೆ ಆಗ್ತಾ ಇದೆ. ಮೊಬೈಲ್ ಸಿಕ್ಕಲಿಲ್ಲ ಅಂತ ಆತ್ಮಹತ್ಯೆ, ಅಪ್ಪ ಬೈದ್ರು ಅಂತ ಆತ್ಮಹತ್ಯೆ, ಈಗೆಲ್ಲ ಮಕ್ಕಳು ಮಾಡ್ಕೋತಿರ್ಬೇಕಾದ್ರೆ ಈ ಪರಂಪರಾದವರು ಮಕ್ಕಳಿಗೆ ಕಥೆ ಹೇಳಿಸ್ತಾರೆ, ಗೃಹಿಣಿಯರಲ್ಲಿ ಜಾನಪದ ಹಾಡುಗಳನ್ನು ಹಾಡಿಸ್ತಾರೆ. ರಂಗಭೂಮಿ ಸದಾ ಜೀವಂತವಾಗಿರೋಕ್ಕೆ ವರ್ಷ ಪೂರ್ತಿ ಸಂಕಲ್ಪವನ್ನು ಇಟ್ಕೊಂಡು ಆಚರಣೆ ಮಾಡ್ತಾರೆ. ಅವರ ಕೆಲಸಗಳು ಮತ್ತಷ್ಟು ಚೆನ್ನಾಗಾಗಲಿ. ರಾಮಣ್ಣವರಂಥ ಮತ್ತೆ ಅವರ ಹಿಂದೆ ಇರ್ತಕ್ಕಂಥ ತಂಡದವರು ಎಲ್ಲರೂ ಸಹ ಈ ಸಂದರ್ಭದಲ್ಲಿ ನಾವು ಪ್ರಾತಸ್ಮರಣೀಯರು. ಮತ್ತಷ್ಟು ಹೆಚ್ಚು ಕೆಲಸ ಮಾಡೋದಕ್ಕೆ ಭಗವಂತ ಅವರಿಗೆ ಶಕ್ತಿಯನ್ನು ಕೊಡ್ಲಿ ಅಂತ ಹೇಳಿ ನನ್ನ ಕೆಲವು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಬೀಚಿಯವ್ರದ್ದು ಒಳ್ಳೆ ಮಾತಿದೆ, ಹಸಿವು ಚೆನ್ನಾಗಿದ್ರೆ ಊಟ ಚೆನ್ನಾಗೇ ಇರುತ್ತೆ ಅಂತ. ಅಂದ್ರೆ ಈ ಮಹನೀಯರೆಲ್ಲ ಹಾಗಿದೆ, ಆ ಕಲೆಯ ಹಸಿವು, ಆ ಸಮಾಜಕ್ಕೆ ಏನೋ ಒಂದು ಕೊಡಬೇಕು ಅನ್ನೋ ಹಸಿವು ಅವ್ರನ್ನೆಲ್ಲ ಈ ಸಾಧನೆ ಮಾಡಿದೆ. ಅವರಿಂದ ನಾವೆಲ್ಲರೂ ಕಲಿಬೇಕಾಗಿರೋದು ಅವರ ವಿನಯ, ಶ್ರದ್ಧೆ. ನೋಡಿ, ಅವರು ಎಂತಹ ಸಾಧಕರು, ಆದರೆ ಆ ವಿನಯ ಹೇಗಿದೆ, ನಾವೇನು ಮಾಡೇ ಇಲ್ಲ ಅನ್ನೋ ರೀತಿಯಲ್ಲಿ ಇರ್ತಾರೆ. ಕಲೆಗೆ ಎಷ್ಟು ಗೌರವ ಕೊಡ್ತಾರೆ ಮತ್ತು ಕೆಲಸ ಮಾಡೋದು ಪ್ರೋತ್ಸಾಹ ಕೊಡ್ತಾರೆ. ಈ ಬಂದಿದ್ದಕ್ಕೆ ನಮ್ಮ ರಂಗ ಪುರಸ್ಕಾರ ಸ್ವೀಕರಿಸಲಿಕ್ಕೆ ಧನ್ಯವಾದಗಳು ಸರ್. ಈಗ ನಾನು ಮನವಿ ಮಾಡ್ಕೊಳ್ತೇನೆ ಶ್ರೀಮತಿ ರತ್ನ ಸಕಲೇಶ್ಪುರ ಅವ್ರನ್ನ ಒಂದು 2 ಮಾತುಗಳು ಒಂದು ಒಳ್ಳೆ ಹಾಡಿಗಾಗಿ. ಮೇಡಮ್, ದಯಮಾಡಿ. ಸ್ಟೂಲ್ ಹಾಕ್ಲಿಲ್ಲ ಅಂತ ನಾನು ಕಾಣಿಸಲ್ಲ, ಅದಕ್ಕೆ ಹಾಕೊಂಡು ಬಂದೆ. ಧನ್ಯವಾದಗಳು ಸರ್. ಎಲೆ ಮನೆ ಕಾಯಿಗೆ ಕೆಲಸ ಮಾಡ್ತಾಯಿದ್ದೆ, ನನ್ನನ್ನು ಗುರುತಿಸ್ಬಿಟ್ಟು ರಂಗ ಪುರಸ್ಕಾರ ಕೊಟ್ಟಿದ್ದೀರಾ, ತುಂಬ ಧನ್ಯವಾದಗಳು. ಮಾತು ಕಡಿಮೆ, ಹಾಡು ಸ್ವಲ್ಪ ಜಾಸ್ತಿ ಮಾಡ್ತೀನಿ. 2 ಹಾಡ್ತೀನಿ, ಹಾಡೋದಲ್ಲ. ಮಕ್ಕಳು ರಂಗ ಭೂಮಿಯಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಮಕ್ಕಳಿಗೋಸ್ಕರ ಮಕ್ಕಳುಗಳಿಲ್ಲ. ಮಕ್ಕಳು ಒಂದು 4-5 ಜನ ಇದ್ದರೆ ಅವ್ರಿಗೆ ಖುಷಿ ಆಗೋದಿಲ್ಲ. ಮಕ್ಕಳು ಕನಸು ಕಾಣ್ತಾ ಇರ್ತಾರೆ. ಕನಸು ಕಾಣ್ತಾ ಇರ್ಬೇಕಾದ್ರೆ ಇದ್ದಾರಲ್ಲ, ಅವರು ಒಂದು 3-4 ಜನ ಮಕ್ಕಳಿದ್ದಾರೆ ಹಿಂದೆ. ಅವರು ಮಕ್ಕಳು ಇಲ್ಲೊಬ್ಬಿದ್ದಾರೆ. 5-6 ಜನ ಇದೆ, ಸಾಕು ಅಷ್ಟೇ ಸಾಕು. ದೊಡ್ಡವರು ಇದ್ದಾರೆ. ಇರಲಿ, ನಿಮಗೋಸ್ಕರ ಹಾಡ್ತೀನಿ. ಮಕ್ಕಳಿಗೆ ಹೇಳ್ತೀವಿ, ನಿದ್ದೆ ಮಾಡಬೇಕಾದ್ರೆ ನಿದ್ದೆ ಮಾಡ್ತಾ ಇರ್ತೀರಾ, ಕಣ್ಣು ಮುಚ್ಕೊಂಡಿರ್ತೀರಾ. ಕಣ್ಣು ಮುಚ್ಕೊಂಡಾಗ ನಿಮಗೆ ಏನೇನೋ ತಿನ್ಬೇಕು ಅನಿಸುತ್ತೆ. ಏನೇನು ತಿಂತಾ ಇರ್ತೀರಾ ಅಂತ ಕೇಳ್ತೀವಿ. ಆವಾಗ ನಾವೆಲ್ಲ ಅಕ್ಕಿ ರೊಟ್ಟಿ ತಿಂತಾಯಿದ್ದೆ, ಕಡುಬು ತಿಂದೆ. ನಮ್ಮ ಕಡೆ ಎಲ್ಲ ಕಡುಬು, ಸಕಲೇಶ್ಪುರ ಕಡೆ ಎಲ್ಲ ಕಡುಬು. ಇರೋದನ್ನ ಬೆಂಗಳೂರು, ನಮ್ಮ ತಾಯಿ ಮನೆಯೆಲ್ಲ ಸಕಲೇಶ್ಪುರ. ಈಗಿನ ಮಕ್ಕಳು ಮ್ಯಾಗಿ ತಿಂತಾಯಿದ್ದೆ, ಇನ್ನೇನೋ ಏನು ಸರ್, ಪಿಜ್ಜಾ, ಬರ್ಗರ್, ಐಸ್ ಕ್ರೀಮ್ ಅದು ತಿಂತಿದ್ದೆ ಅಂತ ಹೇಳ್ತಾರೆ. ನಮ್ಮ ರಂಗಭೂಮಿಲಿ ಅದೆಲ್ಲ ತಿನ್ನೋಕ್ಕಾಗಲ್ಲಪ್ಪ. ಹಾಡಬೇಕಾದ್ರೆ, ಕನಸು ಕಾಡ್ಬೇಕಾದ್ರೆ ಬೇರೆ ಥರನೇ. ಅವಾಗೊಂದು ಹೇಳ್ಕೊಡ್ತೀನಿ ಹಾಡನ್ನ. ನಿದ್ದೆ ಮಾಡ್ತಾ 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 ನಾನೊಂದು ಕನಸ ಕಾಣ್ತಿದ್ದೆ. ನಿದ್ದೆ ಮಾಡ್ತಾ ನಾನೊಂದು ಕನಸ ಕಾಣ್ತಿದ್ದೆ. ಕನಸಿನಲ್ಲಿ ಹೇಳ್ತೀರ ಮಕ್ಕಳ, 4-5 ಜನ ಇದ್ದೀರಲ್ಲ, ಏನ್ ತಿಂತಾ ಇದ್ರಿ ಅಂತ. ಮಸಾಲೆ ದೋಸೆ. ಇಲ್ಲಪ್ಪ, ನಾನು ತಿಂತಾ ಇರಲಿಲ್ಲ. ಕನಸಿನಲ್ಲಿ ಹಾಕಿ ತಿಂತಿದ್ದೆ. ಏನ್ ತಿಂತಿದ್ದೆ? ಕನಸಿನಲ್ಲಿ ಹಾಕಿ ತಿಂತಿದ್ದೆ. ಆಮೇಲೆ ಬ್ರೆಡ್ ಅಂತ ಧಿಮ್ಮು ತಿಂತಿದ್ದೆ. ಬ್ರೆಡ್ ಅಂತ ಧಿಮ್ಮು ತಿಂತಿದ್ದೆ. ಹಾಕಿ ತಿಂತಿದ್ದೆ, ಧಿಮ್ಮು ತಿಂತಿದ್ದೆ. ಹಾಕಿ ತಿಂತಿದ್ದೆ, ಧಿಮ್ಮು ತಿಂತಿದ್ದೆ. ಆಮೇಲೆ ಜಾಮೂನ್ ಅಂತ ಏನ್ ತಿಂತ ಇದ್ದೆ? ಮಕ್ಕಳೇ ಹೇಳ್ಬೇಕಪ್ಪ, ಹಿಂದ್ಗಡೆ ಕೂತ್ಕೊಂಡಿದ್ರ. ಜಾಮೂನ್ ಅಂತ ಪಕ್ಕದವನ ಬೆರಳು ತಿಂತಿದ್ದೆ. ಜಾಮೂನ್ ಅಂತ ಪಕ್ಕದವನ ಬೆರಳು ತಿಂತಿದ್ದೆ. ಸುಮ್ಮನೆ ಇಲ್ಲ, ಸುಮ್ಮನೆ ಇರಲಿಲ್ಲ. ಅವನೆದ್ದ ಜಾಡ್ಸೋದ್ದ ನಾ ತಿಳ್ಕೊಂಡ್ಬಿತ್ಕೊಂಡೆ. ಅವನೆದ್ದ ಜಾಡ್ಸೋದ್ದ ನಾ ತಿಳ್ಕೊಂಡ್ಬಿತ್ಕೊಂಡೆ. ನಿದ್ದೆ ಮಾಡ್ತಾ ನಿದ್ದೆ ಮಾಡ್ತಾ
ನಿದ್ದೆ ಮಾಡ್ತಾ ನಾನೊಂದ ಕನಸ ಕಾಣ್ತಿದ್ದೆ, ನಿದ್ದೆ ಮಾಡ್ತಾ ನಾನೊಂದ ಕನಸ ಕಾಣ್ತಿದ್ದೆ, ಕನಸಿನಲ್ಲಿ ಹಾಡ ಹಾಡ್ತಿದ್ದೆ. ಏನ್ ಮಾಡ್ತಿದ್ದೆ? ಕನಸಿನಲ್ಲಿ ಹಾಡ ಹಾಡ್ತಿದ್ದೆ, ಹಾಡ ಹಾಡ್ತಿದ್ದೆ, ಗಿಟಾರ್ ಹಿಡ್ದಿದ್ದೆ, ಹಾಡ ಹಾಡ್ತಿದ್ದೆ, ಗಿಟಾರ್ ಹಿಡ್ದಿದ್ದೆ. ಏನ್ ಹೇಳ್ಕೊಂಡಿದ್ವಿ ಕನಸಲ್ಲಿ? ಯಾರು ಹೇಳ್ಬೋದು ಸರ್ ದೊಡ್ಡವರು? ನಾನು ಅದು ಇಟ್ಕೊಂಡಿರ್ಲಿಲ್ಲಪ್ಪ. ಅದು ಒಂದು ಹಾಡ ಹಾಡ್ತಿದ್ದೆ, ಗಿಟಾರ್ ಹಿಡ್ದಿದ್ದೆ, ಗಿಟಾರ್ ಅಂತ ಒಂದು ನಗರ, ಗಿಟಾರ್ ಅಂತ ಒಂದು ನಗರ ಹಾವಾಗಿಡ್ತಿದ್ದೆ, ಗಿಟಾರ್ ಅಂತ ಒಂದು ನಗರ ಹಾವಾಗಿಡ್ತಿದ್ದೆ. ಅದತ್ತು ಸಂತು ನಾ ತಿರ್ಕೊಂಡು ಬಿದ್ಕೊಂಡೆ, ಅದತ್ತು ಸಂತು ನಾ ತಿರ್ಕೊಂಡು ಬಿದ್ಕೊಂಡೆ. ನಿದ್ದೆ ಮಾಡ್ತಾ ನಿದ್ದೆ ಮಾಡ್ತಾ ನಿದ್ದೆ ಮಾಡ್ತಾ ನಾನೊಂದು ಕನಸ ಕಾಣ್ತಿದ್ದೆ, ನಿದ್ದೆ ಮಾಡ್ತಾ ನಾನೊಂದು ಕನಸ ಕಾಣ್ತಿದ್ದೆ, ಕನಸಿನಲ್ಲಿ ಹಾಸಿಗೆ ತಿಂತಿದ್ದೆ, ಕನಸಿನಲ್ಲಿ ಹಾಸಿಗೆ ತಿಂತಿದ್ದೆ. ಲಾಲ 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 ಲಾ. ಇನ್ನೊಂದು ಹಾಡೋಕೆ ಅವಕಾಶ ಇದೆ ಸರ್? ಮೂಡಿ ಬಾರಯ್ಯ ಮೂಡಿ ಬಾರಯ್ಯ ಬಾರೋ ಗಿರಿರಾಮ, ಮೂಡಿ ಬಾರಯ್ಯ, ಮೂಡಿ ಬಾರಯ್ಯ ಬಾರೋ ಗಿರಿರಾಮ, ಮೂಡಿ ಬಾರಯ್ಯ. ಮೂಡಾಣ ಗಾಳಿಗೆ ಸುಖಿಸಿ ಚಂದ್ರ ಬೆಳದಿಂಗಳೊಳು ಭರಿತ ನಾಗಿ, ಮೂಡಾಣ ಗಾಳಿಗೆ ಸಿಲುಕಿ ಚಂದ್ರ ಬೆಳದಿಂಗಳೊಳು ಭರಿತನಾಗಿ, ಮೂರು ಸಂಜೆಯ ರಾತ್ರಿ ಕೊಗವ ಮರಿಭೂಸ, ಮೂರು ಸಂಜೆಯ ರಾತ್ರಿ ಕೊಗವ ಮರಿಭೂಸ. ಆಹಾರಿ ನಿಂತೇನು ಬಾರೋ ಮೂಡಿ ಬಾರಿಯ, ಮೂಡಿ ಬಾರಿಯ ಬಾರೋ ಗಿರಿರಾಮ, ಆ ಮೂಡಿ ಬಾರಿಯ. ಎದೆಯೊಳಗ ತುಂಬ್ಯಾವ ಮಳಲ, ಜೋತ ಬಿದ್ದವ ಒಣ ಗಿಡಕ ಗೂಡ, ಎದೆಯೊಳಗ ತುಂಬ್ಯಾವ ಮಳಲ, ಜೋತ ಬಿದ್ದವ ಒಣ ಗಿಡಕ ಗೂಡ. ಮೂರು ಸಂಜೆಯ ರಾತ್ರಿ ಕೊಗವ ಮರಿಭೂಸ, ಮೂರು ಸಂಜೆಯ ರಾತ್ರಿ ಕೊಗವ ಮರಿಭೂಸ. ಹಾರಿ ನಿಂತೇನು ಬಾರ ಮೂಡಿ ಬಾರೆಯ, ಮೂಡಿ ಬಾರೆಯ ಬಾರೋ ಗಿಳಿರಾಮ, ಮೂಡಿ ಬಾರೆಯ. ಆ ಆ ಚಪ್ಪಾಳೆ ಬರ್ತಿರ್ತಾರೆ. ಸ್ವಲ್ಪ ತಪ್ಪಾಗಿರ್ಬೋದು, ಹಾಡಿ ಸಾಹಿತ್ಯ ಸ್ವಲ್ಪ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು, ಧನ್ಯವಾದಗಳು. ಇಲ್ಲ, ಚಪ್ಪಾಳೆ ಯಾಕೆ ತಟ್ಟಿಲ್ಲ ಅಂದ್ರೆ ಎಲ್ಲ ಕಳೆದೋಗಿದ್ವಿ ನಾವು, ಅದಕ್ಕೋಸ್ಕರ.
ಹೌದೌದು, ಇನ್ನು ಹಾಡ್ಲಿ ಅನ್ನೋದು ನಮ್ಮ ಅಪೇಕ್ಷೆ ಆಗಿತ್ತು. ಮೇಡಮ್ ಈಗಲೇ ನಮ್ಮ ಮನವಿ ಮೇಡಮ್, ಮುಂದೆ ಒಂದು ಒಳ್ಳೆ ಕಾರ್ಯಕ್ರಮ, ಸಂಪೂರ್ಣ ಒಂದು 45 ನಿಮಿಷ ನಿಮ್ಮ ಕಡೆಯಿಂದ ಸಂಗೀತ ಕಾರ್ಯಕ್ರಮ ಆಗ್ಬೇಕು ಮೇಡಮ್. ಪರಂಪರಾವಾಗಿ ಈಗಲೇ ನಾವು ಮನವಿ ಮಾಡ್ತಾ ಇದ್ದೀವಿ. ಧನ್ಯವಾದಗಳು ಮೇಡಮ್. ನಮ್ಮ ಪ್ರೀತಿಯ ಆಹ್ವಾನ ಮನ್ನಿಸಿ ಬಂದು ರಂಗ ಪುರಸ್ಕಾರವನ್ನು ಸ್ವೀಕರಿಸಿ, ಜೊತೆಗೆ ಇಷ್ಟು 2 ಒಳ್ಳೆಯ ಹಾಡುಗಳು, ಅದರಲ್ಲೂ ಒಂದು ಹಾಸ್ಯಭರಿತ ಒಂದು ಹಾಡಾದರೆ, ಇನ್ನೊಂದು ಇಷ್ಟೊಂದು ನಮ್ಮನ್ನ ಎಲ್ಲೋ ಒಂದು ಬೇರೆ ಲೋಕಕ್ಕೆ ಕೊಂಡೊಯ್ದಂತಹ ಹಾಡು. ಧನ್ಯವಾದಗಳು ಮೇಡಮ್. ಇನ್ನು ಇವತ್ತಿನ ಅಧ್ಯಕ್ಷೀಯ ನುಡಿಗಾಗಿ ನಾವು ಬರಮಾಡ್ಕೊಳ್ಳೋಣ. ನಾಡಿನ ಖ್ಯಾತ ಬರಹಗಾರರು, ಅದ್ರ ಜೊತೆಯಲ್ಲಿ ಎಷ್ಟೊಂದು ಹೇಳಬೇಕಾಗುತ್ತೆ, ಡಾಕ್ಟರ್ ದಾಮೋದರ್ ಶೆಟ್ಟಿಯವರು. ಎಲ್ಲರೂ ಪ್ರೀತಿಯಿಂದ ಕರೆಯುವಂತಹ ನಾದ, ಕನ್ನಡದ ಹೆಮ್ಮೆಯ ನಾದ, ಕಲೆ ಸಂಸ್ಕೃತಿ ಮತ್ತು ಗಾಯನದ ಮೆಚ್ಚಿನ ನಾದ ಅವರು. ಅವರ ಮಾತನ್ನು ಕೇಳೋಣ. ವೇದಿಕೆ ಮೇಲಿರುವ ರಾಮಕೃಷ್ಣ ಅವರೇ, ರತ್ನ ಅವರೇ, ಆರ್ ಬಿ ಶೆಟ್ಟಿ, ರಾಮಣ್ಣ ಅವರೇ, ನನ್ನ ಮುಂದೆ ಇರತಕ್ಕಂಥ ಎಲ್ಲ ಪರಂಪರಾ ಸಂಸ್ಥೆಯ ಅಭಿಮಾನಿ ಬಂಧುಗಳೇ, ಇವತ್ತು ಇದೇ ಹೊತ್ತಿಗೆ ಆ ಕಡೆಯಲ್ಲಿ ಸಂಸತ್ ಭವನದಲ್ಲಿ ವಿಶ್ವರಂಗಭೂಮಿ ದಿನಾಚರಣೆ ಆಗ್ತಾ ಇದೆ. ತುಂಬ ಮೈಕಿನ ಸದ್ದು ಕೇಳ್ತಾ ಇತ್ತು, ಹಾಡು ಕೇಳ್ತಾ ಇತ್ತು. ಒಂದಷ್ಟು ಜನ ಇಲ್ಲಿಗೆ ಬರುವವರು ಕೂಡ ಅಲ್ಲಿ ಹೋಗಿರ್ಲಿಕ್ಕೆ ಸಾಧ್ಯತೆಗಳಿವೆ, ಇಲ್ಲ ಅಂತಿಲ್ಲ. ಆದರೆ ಅದು ರಂಗಭೂಮಿ ದಿನಾಚರಣೆನೇ, ಇದು ರಂಗಭೂಮಿ ದಿನಾಚರಣೆನೇ. ಆದರೆ ಈ ಪರಂಪರಾದವರು ರಂಗಭೂಮಿ ದಿನಾಚರಣೆ ಮಾಡುವುದಕ್ಕೆ ಏನೋ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಅನಿಸ್ತದೆ. ಯಾಕಂದರೆ ಈ ಪರಂಪರಾ ಸಂಸ್ಥೆಯವರು ನಿತ್ಯ ರಂಗಭೂಮಿಯ ಕಾಯಕವನ್ನು ಮಾಡ್ತಾ ಇರತಕ್ಕಂಥ ಮಂದಿ. ಅವರು ಅದರಲ್ಲೂ ಬಹಳ ಮುಖ್ಯವಾಗಿ ಶ್ರಮಿಕರನ್ನೇ ಇಟ್ಟುಕೊಂಡು, ದುಡಿಯೋರನ್ನೇ ಇಟ್ಟುಕೊಂಡು, ಅವರ ಬಿಡುವಿನ ವೇಳೆಯಲ್ಲಿ ಅವರಿಗೆ ರಂಗಭೂಮಿಯನ್ನು ಕಲಿಸ್ತಾ, ಮತ್ತು ಹಾಗೇನೆ ಪುಟ್ಟ ವಿದ್ಯಾರ್ಥಿಗಳಿಗೆ ಅವರಿಗೆ ಕತೆ ಹೇಳುವಂಥ ವರ್ಕ್ಶಾಪ್ ಇತ್ಯಾದಿಗಳನ್ನು ಮಾಡ್ತಾ, ಈಗ ಸಮ್ಮರ್ ವೆಕೇಶನ್ ಬಂದ್ಬಿಡುತ್ತಲ್ಲ, ಅಂಥವ್ರನ್ನೆಲ್ಲ ಮಕ್ಕಳನ್ನೆಲ್ಲ ಕೂರಿಸಿ ಹಾಗೆ ಮಕ್ಕಳಿಗೆ ಕಥೆಯನ್ನು ಹೇಳುವ ಪಾಠವನ್ನು ಮಾಡೋದ್ರ ಮೂಲಕ ಮಕ್ಕಳಲ್ಲಿ ಒಂದು ರೀತಿಯ ಕಥೆ ಹೇಳುವ ಒಂದು ಕ್ರಮ, ಆ ಮೂಲಕ ಅವರು ಸಮಾಜದ ಮಂದಿಯನ್ನು ಎದುರಿಸುವಂಥ ಕ್ರಮ, ಆ ಮೂಲಕ ಅವರು ದೊಡ್ಡವರಾಗ್ತಾ ಆಗ್ತಾ ಅವರು ಸೊಸೈಟಿಯಲ್ಲಿ ಯಾವುದೋ ಒಂದು ಸಂದರ್ಶನದಲ್ಲಿ ಭಾಗವಹಿಸಿದಾಗ ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವುದಕ್ಕೆ ಸಲೀಸಾಗಿ ಅವರ ಬಾಯಿಂದ ಮಾತುಗಳು ಬರುವಂಥ ಒಂದು ಕ್ರಮವಿನ್ಯಾಸ, ಇವುಗಳಿಗೆಲ್ಲ ಆಸ್ಪದ ಆಗುವಂಥದ್ದು ಈ ಥರದ ವರ್ಕ್ಶಾಪ್ಗಳ ಮೂಲಕ, ಈ ಥರ ಮಕ್ಕಳಿಗೆ ಎಳವಿಯಲ್ಲಿಯೇ ಇಂತಹ ಚಟುವಟಿಕೆಗಳಲ್ಲಿ ಅವರು ಭಾಗವಹಿಸುವಂತೆ ಮಾಡುವುದರ ಮೂಲಕ. ನನಗೆ ಈ ಯುರೋಪ್ ರಂಗಭೂಮಿಯ ಸ್ವಲ್ಪ ಪರಿಚಯ ಇದೆ. ನಾನು ಅಲ್ಲಿ ಬಹಳ ಮುಖ್ಯವಾಗಿ ಇಂಗ್ಲೆಂಡಿನ ಸಣ್ಣ ಸಣ್ಣ ಶಾಲೆಗಳಿಗೆ ಹೋಗ್ತಾ ಇದ್ದೆ. ಒಂದು ರೀತಿಯಲ್ಲಿ ಅವರು ಹೇಗೆ ಅವರು ರಂಗಭೂಮಿಯನ್ನು ಕಲಿಸ್ತಾರೆ ಎನ್ನುವುದನ್ನು ನೋಡುವುದಕ್ಕಾಗಿ. ಅವ್ರು ಏನು ಮಾಡ್ತಾರೆ ಅಂದರೆ, ಪುಟ್ಟ ಮಕ್ಕಳನ್ನೆಲ್ಲ ಸೇರಿಸ್ಬಿಡ್ತಾರೆ. ಅವರು ಯಾವ ಹುಡುಗರಿಗೂ ಪಾಠ ಮಾಡೋದಿಲ್ಲ. ಅವರು ಗುಂಪನ್ನು ಹೀಗೆ ಬಿಡುತ್ತಾರೆ. ಯಾರಿಗೆ ನಾಟಕದಲ್ಲಿ ವಿಶೇಷವಾದ ಆಸಕ್ತಿ ಇದೆಯೋ ಆ ಮಕ್ಕಳದೊಂದು ಗುಂಪು ರಂಗಭೂಮಿಯ ಪುಟ್ಟ ಥಿಯೇಟರ್ ಇರ್ತದೆ, ಅಲ್ಲಿಗೆ ಹೋಗ್ತದೆ. ಯಾರಿಗೆ ಇಲೆಕ್ಟ್ರಾನಿಕ್ಸ್ ಮಾಧ್ಯಮದಲ್ಲಿ ಆಸಕ್ತಿ ಇದೆಯೋ ಆ ಮಕ್ಕಳೆಲ್ಲ ಒಂದು ಪುಟ್ಟ ಗುಂಪಾಗಿ ಈ ಕಡೆ ಹೋಗುತ್ತೆ. ಯಾರಿಗೆ ಕಲೆ, ಚಿತ್ರಕಲೆ ಇತ್ಯಾದಿಗಳೆಲ್ಲ ಆಸಕ್ತಿ ಇದೆಯೋ ಅವ್ರನ್ನ ಬೇರೆ ಕಡೆ ಒಯ್ತಾರೆ. ಅವರ ಹಿಂದೆ ಒಬ್ಬರು ಟೀಚರ್ ಇರ್ತಾರೆ. ಆ ಟೀಚರ್ ಏನು ಮಾಡೋದಿಲ್ಲ, ಈ ಮಕ್ಕಳೇ ಹೋಗ್ತಾರೆ ಆ ಪುಟ್ಟ ಸ್ಟೇಜ್ ವೇದಿಕೆಯಲ್ಲಿ. ಅವರ ಎದುರುಗಡೆ ಇರತಕ್ಕಂಥ ಡಿಮ್ಮರ್ಸ್, ಅದು ಇದು ಲೈಟ್ಗಳನ್ನು ಆಪರೇಟ್ ಮಾಡ್ತಾರೆ. ಅವರೇ ಯಾವುದೋ ಒಂದು ನಾಟಕದ ಪೀಸನ್ನು ಎತ್ತಿಕೊಡ್ತಾರೆ, ಅವರೇ ಡೈಲಾಗ್ಸ್ ಹೇಳ್ತಾರೆ, ಸ್ಟೇಜ್ ಮೂವ್ಮೆಂಟ್ಸ್ ಮಾಡ್ತಾರೆ, ಅಲ್ಲಿ ರಂಗಭೂಮಿಗೆ ಬೇಕಾದಂತಹ ನೇಪಥ್ಯದ ವಸ್ತುಗಳನ್ನೆಲ್ಲ ಸಿದ್ಧ ಮಾಡ್ತಾರೆ. ಎಲ್ಲ ಚಟುವಟಿಕೆಗಳನ್ನು ಅವರು ಮಾಡ್ತಾರೆ. ಇದು ಮಾಡುವುದವರು 6 ರಿಂದ 10 ವಯಸ್ಸಿನ ಒಳಗಿನ ವಿದ್ಯಾರ್ಥಿಗಳು, ಮಕ್ಕಳು. ಯಾಕೆ ಈ ಮಕ್ಕಳು ಇದನ್ನು, ಇಷ್ಟು ಸಣ್ಣ ಮಕ್ಕಳು ನೇರವಾಗಿ ಇದಕ್ಕೆ ರಂಗಭೂಮಿಗೆ ಧುಮುಕಿ ಬಿಡ್ತಾರೆ ಅಂತ ನೀವೇನಾದರೂ ಕೇಳಿದರೆ, ಅದು ವಿದ್ಯಾಭ್ಯಾಸವನ್ನು ಮಾಡುವಂಥ ಒಂದು ಬೇಸಿಕ್ ಆದಂಥ ಒಂದು ಸಂಗತಿ. ಅದು ಅಲ್ಲಿಂದ ಮಕ್ಕಳು ಮುಂದಕ್ಕೆ ಬಂದರೆ
ನೋಡಿ ಈಗ ಚೈನಾದಲ್ಲಿ ಅವರು ಚಿಕ್ಕ ಚಿಕ್ಕ ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಅಕ್ರೋಬ್ಯಾಟಿಕ್ಸ್ ಎಲ್ಲ ಕಲಿಸ್ಕೊಡ್ತಾರೆ. ಅವರಿಗೆ ದೈಹಿಕ ಅಂಗಾಂಗ ಚಟುವಟಿಕೆ, ಅವರು ನಾಳೆ ಒಲಿಂಪಿಕ್ಸ್ನಲ್ಲಿ ಪ್ರಶಸ್ತಿಯನ್ನು ಪಡೆಯುವುದಕ್ಕೂ ಕೂಡ ಅದು ಅವಕಾಶ ಮಾಡಿಕೊಡುತ್ತೆ. ಅವರನ್ನು ಪೂರ್ತಿಯಾಗಿ ಅದರಲ್ಲೇ ತೊಡಗುವಂತೆ ಮಾಡ್ತಾರೆ. ಈ ಥರದ ಚಟುವಟಿಕೆಗಳು ನಮ್ಮಲ್ಲಿ ಕಾಣಿಸೋದಿಲ್ಲ. ಯುರೋಪಿನ ಅನೇಕ ಮನೆಗಳಿಗೆ ನೀವು ಹೋದರೆ ಅವರ ಪ್ರತಿ ಒಂದು ಕೋಣೆಯ ಒಳಗೂ ಕೂಡ ಒಂದೊಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇರ್ತಾರೆ. ಈ ಕೋಣೆಯಲ್ಲಿ ಗಿಟಾರ್ ಇದ್ರೆ ಆ ಕೋಣೆಯಲ್ಲಿ ವಯಲಿನ್ ಇರ್ತದೆ, ಮತ್ತೊಂದು ಕಡೆಯಲ್ಲಿ ಮತ್ತೊಂದು ಇರ್ತದೆ. ಈ ಥರ ಯಾಕೆ ಇರ್ತದೆ ಅಂತ ಹೇಳಿದ್ರೆ, ಅವರು ಓದುವ ಬಿಡುವಿನಲ್ಲಿ ಅವರು ಆ ಗಿಟಾರ್ನ ಇಟ್ಕೊಂಡು ಆ ವಯಲಿನ್ ಇಟ್ಕೊಂಡು ಏನೋ ನುಡಿಸ್ತಾರೆ, ಒಂದಷ್ಟು ಹೊತ್ತು ನುಡಿಸ್ತಾರೆ, ಫ್ರೆಶ್ ಆಗ್ತಾರೆ, ವಾಪಸ್ ಬಂದು ಕಲಿಯಲಿಕ್ಕೆ ಶುರು ಮಾಡ್ತಾರೆ. ಅವರು ಪರೀಕ್ಷೆಗೆ ಅಧ್ಯಯನ ಮಾಡುವಂಥ ಕ್ರಮ ಕೂಡ ಹಾಗೇನೆ. ಯಾಕೆ ನಮ್ಮಲ್ಲಿ ನಮ್ಮ ಮನೆಗಳಲ್ಲಿ ಒಂದೇ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇಲ್ಲ? ನಮ್ಮ ಅನೇಕ ಮನೆಗಳಲ್ಲಿ ಯಾಕೆ ಒಂದು ಡಿಕ್ಷನರಿ ಇಲ್ಲ? ಯಾಕೆ ಒಂದು ಡಿಕ್ಷನರಿ? ನಮ್ಮ ಮನೆಯಿಂದ ಮಕ್ಕಳು ಶಾಲೆಗೆ ಹೋಗೋದಿಲ್ವೇ? ಆ ಮಕ್ಕಳಿಗೆ ಸಂದೇಹಗಳೇ ಬರೋದಿಲ್ವೇ? ನೀವು ಅವರಿಗೆ ಅವಕಾಶವೇ ಕೊಡೋದಿಲ್ಲ. ಮಕ್ಕಳಿಗೆ ಈ ಥರದ ಚಟುವಟಿಕೆಗಳ ಮೂಲಕವೇ ಅವರ ನಾಳೆಗಳನ್ನು ಕಟ್ಟಿಕೊಳ್ಳುವುದಕ್ಕೆ ನಾವು ಅವಕಾಶ ಆಸ್ಪದ ಮಾಡಿಕೊಡಬೇಕು. ಅದನ್ನು ಮಾಡದೆ ಮಕ್ಕಳನ್ನು ಶಾಲೆ ಕಳಿಸ್ತೇವೆ, ಇಷ್ಟು ದುಡ್ಡು ಕೊಟ್ಟಿದ್ದೇವೆ, ₹1,00,000 ಕೊಟ್ಟು 2 ಲಕ್ಷ ಕೊಟ್ಟು ಅವರಿಗೆ KGಗೆ ಒಂದು ಸೀಟ್ ಮಾಡಿದ್ದೇನೆ ಅಂತ ಹೇಳೋದು ದೊಡ್ಡ ಸಂಗತಿಯೇ ಅಲ್ಲ. ಅವರು ಸರ್ಕಾರಿ ಶಾಲೆಗೆ ಹೋಗಲಿ, ಅವರ ಹಿನ್ನೆಲೆಯಲ್ಲಿ ಪೇರೆಂಟ್ಸ್ ಇರಬೇಕು, ಅವರಿಗೇನು ಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು. ಅವರ ಮೂಡಿಗೆ ಹೊಂದಿಕೊಂಡು ಅವರು ಸೈನ್ಸ್ ಕಡೆ ಹೋಗ್ತಾರೋ, ಅವರು ಆರ್ಟ್ಸ್ ಕಡೆ ಹೋಗ್ತಾರೋ ಇತ್ಯಾದಿಗಳನ್ನು ನಾವು ಡಿವೈಡ್ ಮಾಡಿ ಅವರಿಗೆ ಕೊಡೋದ್ರ ಮೂಲಕ ಅವರ ಕಲಿಕೆಯನ್ನು ಅವರು ಮುಂದುವರಿಸ್ತಾರೆ. ಹಾಗೇನೆ ಈ ರಂಗಭೂಮಿ ಎನ್ನುವಂಥದ್ದು ಅದು ಕೇವಲ ಸೈಡ್ ಬಿಸ್ನೆಸ್ ಅಲ್ಲ. ಒಂದು ಸ್ವಲ್ಪ ನಾಟಕ ಮಾಡಲಿ, ವಾರ್ಷಿಕೋತ್ಸವಕ್ಕೆ ಒಂದು ನಾಟಕ ಅಂತ ನಾವು ಮಾಡ್ತೇವೆ ಶಾಲೆಗಳಲ್ಲಿ. ಆ ವಾರ್ಷಿಕೋತ್ಸವ ನಾಟಕ ಆಗಿಬಿಟ್ರೆ ಮುಗಿದೇ ಹೋಯಿತು. ಮತ್ತೆ ಮರುವರ್ಷ ನಾಟಕ ಬಂದರೆ ಕೆಲವು ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ಅವರಿಗೊಂದು ನಾಟಕ ಕಲಿಸಿ ಸ್ಟೇಜ್ ಮಾಡಿಕೊಡ್ತೇವೆ. ಅಲ್ಲಿಗೆ ಆ ವರ್ಷದ್ದು ಮುಗಿದೇ ಹೋಯಿತು. ಅದಲ್ಲ, ಸರ್ಕಾರ ಕೂಡ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿಯೇ ಮಕ್ಕಳಿಗೆ ಶಿಕ್ಷಣ ಕೊಡುವುದರ ಬಗ್ಗೆ, ರಂಗ ಶಿಕ್ಷಣ ಕೊಡುವುದರ ಬಗ್ಗೆ ಮಹತ್ವದ ಕೆಲವು ದಾಖಲೆಗಳನ್ನು, ಕೆಲವು ಸಂಗತಿಗಳನ್ನು ಅವರು ಹೇಳಿಕೊಟ್ಟಿದ್ದಾರೆ. ರಂಗಭೂಮಿಯ ಮೂಲಕವೇ ಪಾಠವನ್ನು ಮಾಡುವುದು. ನನ್ನ ಒಬ್ಬ ವಿದ್ಯಾರ್ಥಿ ಇದ್ದ, ಲಾರೆನ್ಸ್ ಪಿಂಟೋ ಅಂತವ. ಆತ ನನ್ನ ಜೊತೆ ಸ್ವಲ್ಪ ನಾಟಕಗಳಿಗೆ ಬರ್ತಿದ್ದ. ನಾನು ಹೇಳಿದೆ, ನೀವು ಒಂದು ವರ್ಕ್ಶಾಪ್ ನಡೀತಾ ಇದೆ, BB ಕರ್ ಅಂತ ವರ್ಕ್ಶಾಪ್ ಮೈಸೂರಲ್ಲಿ, ನೀನು ಅಲ್ಲಿಗೆ ಹೋಗು ಅಂತ. ಅವ ಹೋದ, 1 ತಿಂಗಳ ವರ್ಕ್ಶಾಪ್ ಮುಗಿಸಿ ಬಂದಂಥ ಈ ಲಾರೆನ್ಸ್ ಪಿಂಟೋ ಹೇಗೆ ಬದಲಾಗಿದ್ದಾನೆ ಅಂದರೆ, ಅವ ಕೆಮಿಸ್ಟ್ರಿ ಕಲಿಸ್ತಾ, ಲೆಕ್ಚರ್ ಅದ, ಆಮೇಲೆ ಕೆಮಿಸ್ಟ್ರಿ ಕಲಿಸ್ತಾ ಆತ ರಂಗಭೂಮಿಯನ್ನು ರಂಗ ಚಟುವಟಿಕೆಗಳ ಮೂಲಕ ಕೆಮಿಸ್ಟ್ರಿ ಕಲಿಸಿದ. ಹಾಗಾಗಿ ಅವನ ಯಾವ ವಿದ್ಯಾರ್ಥಿಯು ಫೇಲ್ ಆಗಲಿಲ್ಲ, ಒಳ್ಳೆ ಅಂಕದಲ್ಲಿ ಪಾಸ್ ಮಾಡಿಕೊಟ್ರು. ಯಾಕಂದರೆ ಅವನ ಹಿನ್ನೆಲೆಯಲ್ಲಿ ಒಂದು ರಂಗಭೂಮಿ ಇದೆ. ಅವ ಕೆಮಿಸ್ಟ್ರಿ ಪಾಠ ಮಾಡಲಿ, ಅವನ ಮ್ಯಾಥಮೆಟಿಕ್ಸೇ ಪಾಠ ಮಾಡಲಿ, ಅವನ ಹಿನ್ನೆಲೆಯಲ್ಲಿ ಒಂದು ರಂಗಭೂಮಿ ಇದ್ದರೆ ಅವ ಬದಲಾಗುವಂಥ ಕ್ರಮ ನೋಡಬೇಕು ನೀವು. ಅದಕ್ಕೆ ನಾನು ಇಂಗ್ಲೆಂಡಿನ ಉದಾಹರಣೆ ಕೊಟ್ಟೆ. ಅಲ್ಲಿ ನಾಟಕ ನೋಡುವ ಜನಗಳು ಎಷ್ಟಿರ್ತಾರೆ ಅಂತ ಹೇಳಿದ್ರೆ, ಈ ಅಗತಾ ಕ್ರಿಸ್ತಿಯ ದಿ ಮೌಸ್ ಟ್ರ್ಯಾಪ್ ಎನ್ನುವಂಥ ಒಂದು ನಾಟಕ, ನಾನು ಹಲವು ಬಾರಿ UK ಹೋಗಿದ್ದೇನೆ. ಇವತ್ತಿನವರೆಗೆ ನನಗೆ ಸೀಟ್ ಸಿಕ್ಕಲಿಲ್ಲ, ನಾಟಕ ಟಿಕೆಟ್ ಸಿಕ್ಕಲಿಲ್ಲ ನಾಟಕ ನೋಡಲಿಕ್ಕೆ. ಅದು 1951ನೇ ಇಸವಿಯಲ್ಲಿ ಆ ನಾಟಕ ಪ್ರಾರಂಭ ಆಗಿರೋದು ಲಂಡನ್ನ ಮೇನ್ ಸ್ಟ್ರೀಟಲ್ಲಿ ಒಂದು ಥಿಯೇಟ್ರಲ್ಲಿ. ಈಗ ಅಂಥದ್ದು ಒಂದು 20 ಥಿಯೇಟ್ರ್ಗಳಿವೆ. ಎಲ್ಲ ಕಡೆಯಲ್ಲೂ ದಿ ಮೌಸ್ ಟ್ರ್ಯಾಪ್ ಆಡ್ತಾರೆ. ವಯಸ್ಸು ಎಷ್ಟಾಯಿತು? 75 ವರ್ಷಗಳಾದರೂ ಆ ನಾಟಕ ನಿರಂತರವಾಗಿ ನಡೀತಾ ಇದೆ. ಆ ಕೊರೋನಾ ಕಾಲದಲ್ಲಿ ಆ ನಾಟಕ ನಡೀಲಿಲ್ಲ ಹೊರತು ಬಾಕಿ ಇವತ್ತಿಗೂ ಕೂಡ ಕೆಲವೊಮ್ಮೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ಉಪತಂಡವನ್ನು ಬೇರೆ ಬೇರೆ ದೇಶಗಳಿಗೆ ಕಳಿಸ್ಕೊಡ್ತಾರೆ ದಿ ಮೌಸ್ ಟ್ರ್ಯಾಪ್ ಆಡಲಿಕ್ಕೆ. ಅಲ್ಲೂ ಕೂಡ ಅವರು ಆಡ್ಕೊಂಡು ಬರ್ತಾರೆ. ನೋಡಿ, ಆ ನಾಟಕಕ್ಕೆ ಅದು ಆ್ಯಕ್ಚುಲಿ ಅದೊಂದು ಕಮರ್ಷಿಯಲ್ ಡ್ರಾಮಾ, ಕಮರ್ಷಿಯಲ್ ಪ್ಲೇ. ತುಂಬ ಸಂಗತಿಗಳು, ಅಸಂಗತ ಸಂಗತಿಗಳು ಎಲ್ಲ ಬರ್ತವೆ ಅದರಲ್ಲಿ. ಆದರೆ 75 ವರ್ಷಗಳಿಂದ ಒಂದು ನಾಟಕವನ್ನು ನಡೆಸ್ಕೊಂಡು ಬರ್ತಿದ್ದಾರಲ್ಲ, ಮತ್ತು ಇವತ್ತಿಗೂ ಅವರಿಗೆ ಈ ಇಂಗ್ಲೆಂಡಿಗೆ ಹೋಗುವಂಥ ಜನಗಳೆಲ್ಲ ಒಂದು ಬಗೆಯ ಫ್ಲೋಟಿಂಗ್ ಪಾಪ್ಯುಲೇಷನ್ ಇರುತ್ತೆ. ಅವರು ಬಂದವರೆಲ್ಲರೂ ಕೂಡ ಲಂಡನ್ ಸಿಟಿ ಒಳಗಡೆ ಅದನ್ನೊಂದು ಮಾಡಿರ್ತಾರೆ ಅವರು. ಈ ಸಲ ನಾನು ಮೌಸ್ ಟ್ರ್ಯಾಪ್ ನೋಡಿಯೇ ಹೋಗೋದು ಅಂತ. ಆ ಥರದ ಎಷ್ಟೋ ಮಂದಿ ಬರ್ತಾರೆ, ನಾಟಕ ನೋಡಿ ಹೋಗ್ತಾರೆ. 42nd ಸ್ಟ್ರೀಟ್ ಅನ್ನುವಂಥ ಇನ್ನೊಂದು ಕಮರ್ಷಿಯಲ್ ಪ್ಲೇ ಇದೆ. ಆ ನಾಟಕ ಕೂಡ ಇದೇ ಥರ ರಶ್. ಆ ನಾಟಕ ಸುಮಾರು 45-50 ವರ್ಷಗಳ ಆಗಿದೆ ಥಿಯೇಟ್ರಲ್ಲಿ ಆಡುವಂಥದ್ದು.
ವಿಶೇಷ ಸರ್ಕಸ್ಗಳನ್ನೆಲ್ಲ ಮಾಡ್ತಾರೆ ಥಿಯೇಟರ್ ಒಳಗಡೆ. ಇದ್ದಕ್ಕಿದ್ದಾಗೇನೆ 7 ಮಹಡಿಯ ದೊಡ್ಡ ಬಿಲ್ಡಿಂಗ್ ರಂಗಭೂಮಿ ಮೇಲೆ ಕಾಣ್ತದೆ. ಮತ್ತೊಮ್ಮೆ ನೋಡಿದ್ರೆ ಆ ಮಹಡಿಯಿಂದ ಇವ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ದಬ್ಬಂತ ಹಾರ್ತಾನೆ. ಅದೆಲ್ಲ ಮಾಡ್ತಾರೆ, ಮ್ಯಾಜಿಕ್ಗಳೆಲ್ಲ ಇವೆ ಅದರಲ್ಲಿ. ಆದರೆ ಎಂಥ ಮ್ಯಾಜಿಕ್ಕೇ ಇರಲಿ, ರಂಗಭೂಮಿಯನ್ನ ಆ 5 ಅಡಿ 9 ಇಂಚಿನ ವ್ಯಕ್ತಿಯನ್ನ ನಮ್ಮ ಎದುರುಗಡೆ ತೋರಿಸ್ತಾರಲ್ಲ, ಸಜೀವವಾಗಿ ಜೀವಂತವಾಗಿ ತೋರಿಸ್ತಾರಲ್ಲ, ಹಾಗೆ ರಂಗಭೂಮಿ ಎನ್ನುವಂಥ ಜೀವಂತ ಕಲೆಯನ್ನು ನೋಡೋದಕ್ಕೆ ಅಲ್ಲಿ ಮಂದಿ ಎಷ್ಟು ಹಾತೊರೀತಾರೆ. ಅವರೆಲ್ಲ ಸಿನಿಮಾ ಬಿಟ್ಟಿದ್ದಾರೆ. ಸಿನಿಮಾ ಬೇಕಾದ್ರೆ ಅವ್ರ ಟಿವಿಯಲ್ಲಿ ಇದೆ, 100 ಚಾನಲ್ಗಳಿವೆ ಅವ್ರ ಟಿವಿಯಲ್ಲಿ, ಬೇಕಾದ್ರೆ ನೋಡ್ಬೋದು, ಅದು ಅಲ್ಲಿ ಇರ್ತದೆ. ನಾಟಕ ಮಾತ್ರ ಅವ್ರು ಬಿಡೋದಿಲ್ಲ. ನಾನು ಯಾವುದೋ ಒಂದು ಹಳ್ಳಿಗೆ ಹೋಗಿದ್ದೆ, ಅಲ್ಲಿ 2 ಥಿಯೇಟರ್ಗಳು, ಆ ಕಡೆ ಒಂದು ಈ ಕಡೆ ಒಂದು. ಹಳ್ಳಿ ಹಿರಿಯರೆಲ್ಲ ದೊಡ್ಡ ದೊಡ್ಡ ನಗರಗಳಿಗೆ ಅವರು ವಿದ್ಯಾಭ್ಯಾಸಕ್ಕೆ ಹೋಗಿರ್ತಾರೆ, ವಯಸ್ಸಾದವರು ಅಲ್ಲಿರೋದು. ಅವರ ಎಂಟರ್ಟೈನ್ಮೆಂಟ್ ಏನು ಅಂತ ಹೇಳಿದ್ರೆ ಇದೇ ರಂಗಭೂಮಿ. ಅವರು ಒಂದೊಂದು ನಾಟಕ, ಆ ಥಿಯೇಟ್ರಲ್ಲೂ ನಾಟಕ ನೋಡಲಿಕ್ಕೆ ಜನ ಸೇರ್ತಾರೆ, ಈ ಥಿಯೇಟ್ರಲ್ಲೂ ಸೇರ್ತಾರೆ. ಮ್ಯಾಟ್ನಿಗೆ ನಾನು ಒಂದು ಥಿಯೇಟ್ರಿಗೆ ಹೋದರೆ ಆ ಥಿಯೇಟ್ರಲ್ಲಿ ಇರುವಂಥ ಎಲ್ಲ ವಯಸ್ಕರು ಆದರೂ ಕೂಡ ರಂಗಭೂಮಿ. ಅವರು ಯಾಕೆ ಹೀಗೆ ಅಲೆದಾಡಿಕೊಂಡು ಥಿಯೇಟ್ರಿಗೆ ಬರಬೇಕು, ಮನೆಯಲ್ಲಿ ಸಿನಿಮಾ ಕೂತ್ಕೊಂಡು ನೋಡ್ಬೋದಲ್ಲ ಅಂತ ಹೇಳ್ಕೊಂಡು ಕೂತ್ಕೊಂಡು ಇರೋದಿಲ್ಲ. ಅವರು ನೋಡೋದು ಮಾತ್ರ ಅಲ್ಲ, ಇಂಟರ್ವೆಲ್ ಹೊತ್ತಿನಲ್ಲಿ ಅವರು ಪರಸ್ಪರ ಡಿಸ್ಕಸ್ ಮಾಡುವಂಥದ್ದು ನೋಡಬೇಕು. ಆ ನಾಟಕದ ಇಡೀ ಚರ್ಚೆಗಳನ್ನು ಅವರು ಮಾಡ್ತಾರೆ. ಆ ಮೂಲಕ ರಂಗಭೂಮಿಯ ಮೂಲಕ ತಿಳ್ಕೊಳ್ಳಿಕ್ಕೆ ನಮಗೆ ಎಷ್ಟಿದೆ. ನಮ್ಮ ಬದುಕನ್ನೇ ರಂಗಭೂಮಿಯ ಮೇಲೆ ತೋರಿಸುವುದಲ್ಲದೆ ನಮ್ಮ ಬದುಕಿನ ಒಂದು ಭಾಗವನ್ನು ನಾವು ರಂಗಭೂಮಿಯ ಮೇಲೆ ಕಾಣಬಹುದು. ಕಾಣ್ತಾ ನಮ್ಮ ಎಲ್ಲಿ ರಂಗಭೂಮಿಯ ಕಲಾವಿದ ಎಲ್ಲಿ ಎಡವಿದ್ದಾನೆ ಅಂತ ನೋಡಿಕೊಂಡು ಇದೇ ಎಡವುವಿಕೆ ನಮ್ಮಲ್ಲಿಯೂ ಕೂಡ ಇದೆಯಾ ಅಂತ ನಾವು ಗಮನಿಸಿಕೊಂಡು ನಮ್ಮ ಎಡವುವಿಕೆಯನ್ನು ನಾವು ತಿದ್ದುಕೊಳ್ಬಹುದಲ್ಲ. ಆ ಥರದ ಪ್ರೇರೇಪಣೆಯನ್ನು ನಮಗೆ ಕೊಡುವುದಕ್ಕೆ ರಂಗಭೂಮಿಗೆ ಸಾಧ್ಯ. ಆದ್ದರಿಂದಲೇ ರಂಗಭೂಮಿ ಇವತ್ತಿಗೂ ಕೂಡ ಜಗತ್ತಿನ ಅತ್ಯಂತ ಮಹತ್ತರವಾದಂತಹ ಒಂದು ಕಲಿಕೆ, ವಿದ್ಯಾಭ್ಯಾಸ. ಅದನ್ನು ಬಿಟ್ಟು ಇನ್ನೊಂದಿಲ್ಲ. ಇಂತಹ ರಂಗಭೂಮಿಯನ್ನು ನೆನಪು ಮಾಡಿಕೊಳ್ಳುವುದು, ಎಲ್ಲಾದರೂ ಮಂದಿಗೆ ಸ್ವಲ್ಪ ನಡುವೆ ಸಣ್ಣ ಒಂದು ನಿದ್ರೆ ಬಂದು ಬಿಡುತ್ತದಲ್ಲ, ಆ ನಿದ್ರೆಯಿಂದ ಥಟ್ಟನೆ ಎಚ್ಚರಗೊಳ್ಳುವಂತೆ ಮಾಡುವುದಕ್ಕೆ ಬೇಕಾಗಿ ವರ್ಷಕ್ಕೊಮ್ಮೆ ಈ ವಿಶ್ವ ರಂಗಭೂಮಿ ದಿನಾಚರಣೆಯನ್ನು ಮಾಡುವಂಥದ್ದು. ಈಗ ಅದು ಫ್ರಾನ್ಸಲ್ಲಿ ಇದೆ, ಅಲ್ಲಿಂದ ಶುರು ಅಂತ ಇಟ್ಕೊಳ್ಳಿ, ಪ್ಯಾರಿಸ್ನಿಂದ ಶುರು ಅಂತ ಇಟ್ಕೊಳ್ಳಿ. ನಮಗೆಲ್ಲ ಮೊದಲಿಗೆ ಈ ವಿಶ್ವರಂಗಭೂಮಿ ದಿನಾಚರಣೆ ಅಂದರೆ ಏನು ಅಂತ ಆಗ್ತಿರಲಿಲ್ಲ. ಒಂದು ದೊಡ್ಡ ವಿಶ್ವರಂಗಭೂಮಿ ದಿನಾಚರಣೆ ಬಗ್ಗೆ ಒಬ್ಬರು ಕೊಟ್ಟಂಥ ಸಂದೇಶ ಬರ್ತಿತ್ತು. ಇದು ಯಾಕೆ ಸಂದೇಶ ಕೊಡ್ತಾರೆ? ಮತ್ತು ಆ ಸಂದೇಶ ನಮಗೆ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಅದು ಅರ್ಥವೂ ಆಗ್ತಿರಲಿಲ್ಲ. ಇದು ಏನೋ ಒಂದು ಯಾವುದೋ ಒಂದು ದೇಶದವರೊಬ್ಬರು ಒಂದು ಸಂದೇಶ ಕೊಟ್ಟಿದ್ದಾರಂತೆ ರಂಗಭೂಮಿಗೆ, ಇರಲಿಯಪ್ಪ ಅಂತ ಅಲ್ಲಿ ಮೂಲೆಯಲ್ಲಿ ಆಗ್ತದೆ. ಆದರೆ ಕಾಲಕ್ರಮದಲ್ಲಿ ಅದೊಂದು ಎಚ್ಚರಿಕೆ. ರಂಗಭೂಮಿ ಏನು ಕೆಲಸ ಮಾಡ್ತಾ ಇದೆ ಎನ್ನುವುದನ್ನು ರಂಗಭೂಮಿಗೆ ಸಂಬಂಧಪಟ್ಟಂತಹ ಅನುಭವಿ ತಜ್ಞನೊಬ್ಬನ ಮಾತುಗಳ ಮೂಲಕ, ಆ ಮಾತು ಜಗತ್ತಿನ ಎಲ್ಲ ಮಂದಿಗೂ ತಲುಪುವ ಹಾಗೆ ಮಾಡುವುದರ ಮೂಲಕ ಜಗತ್ತಿನಲ್ಲಿ ಒಮ್ಮೆ ಒಂದು ಅವೇರ್ನೆಸ್ ಸೃಷ್ಟಿಯಾಗ್ತದೆ, ಒಂದು ಎಚ್ಚರಿಕೆ ಸೃಷ್ಟಿಯಾಗ್ತದೆ. ಆ ಥರ ಎಚ್ಚರಿಕೆಯನ್ನು ಕಂಡುಕೊಳ್ಳುವುದಕ್ಕೆ ಬೇಕಾಗಿಯೇ ಮಾರ್ಚ್ 27 ಅನ್ನುವಂಥ ಒಂದು ದಿವಸವನ್ನು ನಿಗದಿ ಮಾಡಿರುವಂಥದ್ದು. ಆ ದಿವಸ ಎಲ್ಲರೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನ, ಅಂತಾರಾಷ್ಟ್ರೀಯ ಮತ್ತೊಂದು ದಿನ ಅಂತ ಮಾಡ್ತೀವಲ್ಲ, ಹಾಗೇನೆ ಅಂತಾರಾಷ್ಟ್ರೀಯ ವಿಶ್ವ ರಂಗಭೂಮಿ ದಿನಾಚರಣೆ ಅದು 27ನೇ ತಾರೀಕಿಗೆ ಆಗಬೇಕಿದೆ. ಆದರೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ರಾಜ್ಯೋತ್ಸವ ಬಂದರೆ ಇಡೀ ತಿಂಗಳು ರಾಜ್ಯೋತ್ಸವ ಮಾಡಿಬಿಡ್ತಾರೆ. ಗಣೇಶ ಚತುರ್ಥಿ ಬಂದರೆ ಇಡೀ ತಿಂಗಳು, ಅದು ಯಾವ ದಿವಸ ಎನ್ನುವುದು ನಮಗೆ ಮುಖ್ಯ ಅಲ್ಲ, ಏನು ಪರವಾಗಿಲ್ಲ. ಆ ವಿಶ್ವ ರಂಗಭೂಮಿ ದಿನಾಚರಣೆಯ ಹೆಸರಿನಲ್ಲಿ ಒಂದು ಚಟುವಟಿಕೆಯಾಗಿ ಜನಗಳಲ್ಲಿ ಒಂದು ಎಚ್ಚರಿಕೆ ಮೂಡ್ತದಲ್ಲ, ಅದಕ್ಕೆ 27ನೇ ತಾರೀಕೇ ಆಗಬೇಕು ಅಂತಿಲ್ಲ, ಪ್ರತಿ ದಿವಸ ಆಗಬಹುದು. ಯಾವ ದಿವಸ ನೀವು ನಾಟಕ ಮಾಡ್ತೀರೋ ಅದು ನಮ್ಮ ಪಾಲಿಗೆ ವಿಶ್ವ ರಂಗಭೂಮಿ ದಿನಾಚರಣೆ ಮಾಡ್ತಾ ಹೋಗುವಂಥದ್ದು. ರಂಗಭೂಮಿ ಚಟುವಟಿಕೆ ನಿಲ್ಲುವಂಥದ್ದಲ್ಲ, ನಿಲ್ಲಬಾರದು, ನಿಲ್ಲುವುದಿಲ್ಲ ಕೂಡ. ಇಂತಹ ಚಟುವಟಿಕೆಯನ್ನು ನಿರಂತರವಾಗಿ ನೀವು ಮಾಡ್ತಾ ಬರೋದ್ರ ಮೂಲಕ ಈ ಪರಂಪರಾ ತಂಡ ಇದೆಯಲ್ಲ, ಪರಂಪರಾ ತಂಡದ ಕೆಲಸ ನಾನು ನೋಡ್ತಾ ಇದ್ದೆ. ನಾನು ಬಹುಕಾಲ ಮಂಗಳೂರಲ್ಲಿ ಇದ್ದ ಕಾರಣ ಮತ್ತು ನಿವೃತ್ತಿ ಆದ ಮೇಲೆ ಬೆಂಗಳೂರಿಗೆ ಬಂದ ಕಾರಣ ನನಗೆ ತುಂಬ ಎಲ್ಲ ನಷ್ಟ ಆಗಿದೆ. ಮಂಗಳೂರು ಒಂದು ಪ್ರದೇಶದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯವೋ ಅಷ್ಟನ್ನೇ ನಾನು ಮಾಡ್ತಾ ಇದ್ದವ. ಬೆಂಗಳೂರಿಗೆ ಬರುವಾಗ ನನಗೆ ತುಂಬ ಭಯ ಇತ್ತು. ದೊಡ್ಡ ಸಾಗರದ ಒಳಗಡೆ ನಾನು ಈಜುವುದಕ್ಕೆ ಸಾಧ್ಯವೇ ಎನ್ನುವಂಥ ಭಯ ಇತ್ತು. ಹಾಗೆ ಹೆದರಿ ಮಂಗಳೂರಿಗೆ ಬಂದಿದ್ದೇನೆ.
ಇಂಥ ತಂಡಗಳೆಲ್ಲ ಇವೆಯಲ್ಲ, ಇಂಥ ಅನೇಕ ತಂಡ